ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭಯಂಕರ ಭೂಕುಸಿತದಲ್ಲಿ ಕನ್ನಡಿಗರು ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಹಲವು ಮಂದಿ ನಾಪತ್ತೆ ಆಗಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಲ್ಲವೂ ಕೂಡ ಮನೆಯಲ್ಲಿ ಬಳಕೆ ಆಗ್ತಾ ಇದ್ದಂತಹ ಪಾತ್ರೆ ಸಾಮಾನು, ಟಿವಿ, ದ್ವಿಚಕ್ರ ವಾಹನ ಇದೆ, ಗ್ಯಾಸ್ ಸಿಲಿಂಡರ್ ಇದೆ, ಎಲ್ಲವೂ ಕೂಡ ಇಲ್ಲಿ ಧ್ವಂಸ ಆಗಿದೆ, ನೆಲಸಮ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ಮೊಂಡೆಕಾಯಿ ಮತ್ತು ಚೂರಾಯಿಮಲೆ ಗ್ರಾಮದಲ್ಲಿ ನೀರಿನಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವುದಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅವರೆಲ್ಲರೂ ಕೂಡ ಇವತ್ತು ತಮ್ಮೆಲ್ಲ ಸರ್ವಸ್ವವನ್ನ ಸಂಪೂರ್ಣ ಕಳೆದುಕೊಂಡು ಇವತ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವರಿಗೆ ವೈದ್ಯಕೀಯ ಸೇರಿದಂತೆ ಮತ್ತೆಲ್ಲ ವ್ಯವಸ್ಥೆಯನ್ನು ಕೂಡ ಈ ಸ್ಥಳದಲ್ಲಿ ಮಾಡಲಾಗಿದೆ. ಮೆಪ್ಪಾಡಿಯ ಈ ಸ್ಕೂಲ್ ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರು ಮಾಮ ಕರೀತಾರೆ? ತೆಗಿಯೋಟೋ ತಪ್ಕತ್ತಂತೆ ನಮ್ಮಮ್ಮ ಮೇಲೆ ಕಲ್ಲು ಬಂದಿ ಒಡೆದು ಬಿಟ್ಟೈತೆ ಬಂಡೆಗಳು. ನಮ್ಮಮ್ಮ ಹೊಟ್ಟೋಗೋರೆ. ನಮ್ಮಮ್ಮ ಪಾಪು ಅಂದ ತಕ್ಷಣನೇ ಕಲ್ಲು ಬಂದಿ ಹೊಡಿತಂತೆ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ. ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮದಾರುವ ದೃಶ್ಯಗಳು ಕರಳು ಚುರನ್ನುವಂತಿದೆ. ತುಪ್ತಂಗೆ ಸಾಕಿ ನನ್ನ ಮಕ್ಕಳು ಇವತ್ತು ನನ್ನ ಮಗ ದಿಕ್ಕಪ್ಪನಾಗಿ ಹೋಯ್ತಲ್ಲಪ್ಪ. ಅಯ್ಯೋ ದೇವ್ರೆ ಭಗವಂತ, ನನ್ನ ಮಕ್ಕಳಿಗೆ ಇಂತ ಕಷ್ಟ ಕೊಟ್ಬಿಟ್ಟಿಲ್ಲಪ್ಪ. ನನ್ನ ಮಗ ತಂದ್ಕೊಡ್ರಿ, ನನಗೇನು ಬೇಡ. ನನ್ನ ಹೊಸಮಗವ ತಂದ್ಕೊಡಿ. ನನ್ನ ಮಗಳ ಮೇಲೂ ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗು ಹೋಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಮುಗ್ದಿಲ್ಲ. ಇದನ್ನು ಕತೆ ಇನ್ನೂ ಹೆಚ್ಚಾಗ್ತಾನೆ ಇದೆ. ದುರಂತದಲ್ಲಿ ಬದುಕುಳಿದವರ ಒಂದೊಂದು ಕಥೆಯೂ ಕೂಡ ಕರುಣಾಜನಕ. ಕೇರಳದ ವಯನಾಡಿನ ಚೋರಲ್ಮಲೆ ಹಾಗೂ ಮೊಂಡೆಕಾಯಿ ಗ್ರಾಮಗಳು ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ. ರಣಭೀಕರ, ಕ್ಷಣ ಕ್ಷಣಕ್ಕೂ ಆತಂಕ, ತುತ್ತು ಅನ್ನಕ್ಕೂ ಹನಿ ಹನಿ ನೀರಿಗೂ ಪರದಾಟ. ಅಕ್ಷರಶಃ ದೇವರ ನಾಡು ಕೇರಳ ನಲುಗಿ ಹೋಗಿದೆ. ಭಯಂಕರ ಭೂಕುಸಿತಕ್ಕೆ ವಯನಾಡು ಅಲ್ಲೋಲ ಕಲ್ಲೋಲವಾಗಿದೆ. ದುರಂತದಲ್ಲಿ ಬದುಕುಳಿದವರ ಕತೆ ಕರುಣಾಜನಕವಾಗಿದೆ. ಫಸ್ಟ್ 1:30ಗೆ ಹೊಡೆದಿರೋ ಬೆಟ್ಟ ತಿರ್ಗಾ 2ನೇ ಸಲ 3 ಗಂಟೆಗೆ ಹೊಡೆದೈತೆ. ತಿರ್ಗಾ 3 ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗಾ 4:15ಗೆ ಲಾಸ್ಟ್ ಹೊಡೆದಿತ್ತು. 3 ಬೆಟ್ಟ ಒಂದು ಮಣಿಗೆ ಗಂಟೆ ಬಿಟ್ಕೊಂಡು ಹೊಡೆದಿರೋದು. ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗೋದು. ಇಲ್ಲಿ 500 ಜನರು ಕನ್ನಡಿಗರು ಇದ್ದರು. ಒಂದು 500 ಲೆಕ್ಕ ಮಾಡ್ಬೋದು. ಓಕೆ, ಈ ಸದ್ಯಕ್ಕೆಲ್ಲ ಸೇಫ್ ಆಗಿದ್ದಾರಾ? ಹಾಂ, ಕನ್ನಡದವ್ರು ಇವಾಗ ಹೋಗಿರೋದೆಲ್ಲ. ಓಕೆ, 4 ಮನೆ ನಮ್ಮ
ಕುಟುಂಬದಲ್ಲಿರೋರೇ ಹೋಗಿರೋದು. ಅಂದ್ರೆ ನಿಮ್ಮ ಕುಟುಂಬದವರು ಕೂಡ ತೀರೋಗಿದ್ದಾರೆ. 4 ಮನೆ ಹೋಗವೆ. ಒಟ್ಟು ಎಷ್ಟು ಜನ ಇದಾಗಿದ್ದಾರೆ? ಒಂದು 12 ಜನ ಇರುವುದು. ಓಕೆ. ಕಣ್ಮುಂದೆಯೇ 70 ಮನೆಗಳು ಕೊಚ್ಚಿ ಹೋದ್ವು. ಅಲ್ಲಲ್ಲ, ಇಲ್ಲಿ ಯಾವ ಊರಲ್ಲಿ ಇದ್ದೀರಿ ಅಂತ? ಬೊಳ್ಳೆಕಾಲ ಇದೇ ಊರು ಚೂರಲ್ಮಲ. ಅಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಮನೆ ಕೊಚ್ಚು? ಅಲ್ಲಿ ಒಂದು 70 ಮನೆ ಕೊಚ್ಚೋ ಮನೆಗಳು ಬೇಕಾದಷ್ಟೇ, ಒಂದು 70 ಮನೆ ಹೋಗಿರ್ಬೋದು. ಅದರಲ್ಲಿ 4 ಮನೆ ನಮ್ಮ ಕುಟುಂಬದವರು. ಅದು ಆ ಬಾಡಿ ನೋಡ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಇವಾಗ ಹೋದ್ರೇ ಅಲ್ಲಿ ಎಳೆದು ಮಡಗವ್ರೆ, ಶವಗಳಲ್ಲೇ ಎಳೆದು ಮಡಗವ್ರೆ. ನಮ್ಮ ಕುಟುಂಬದವರೇ ಕೊಚ್ಚಿ ಹೋಗಿದ್ದಾರೆ. ನಿಮ್ಮ ಫ್ಯಾಮಿಲಿ ಒಟ್ಟು ಎಷ್ಟು ಜನ ತೀರೋಗಿದ್ದಾರೆ ಸರ್? ಇವಾಗ ಅವರು 12 ಜನ ಕಂಪ್ಲೀಟ್. ಅವರು ಒಂದಾಳು ನೋಡಿಲ್ಲ. ನೆನ್ನೆಯಿಂದ ನಾವು ಕೇಳ್ತಾ ಇದ್ವಿ, ಎಲ್ಲೆಲ್ಲ ಅವರ ಎಲ್ಲಿ ಸಿಗ್ನಲೇ ಸಿಗ್ತಾ ಇಲ್ಲ ಎಲ್ಲಿ. ನೀವೆಲ್ಲಿದೆ, ನಿಮ್ಮ ಕುಟುಂಬದವ್ರು ಎಲ್ಲಿದ್ರು ಸರ್ ಅಂತ? ಅದೇ ಅವರು ಅಲ್ಲಿ ಇರೋದು. ಓಕೆ. ಬೊಳ್ಳೆಕಾಯಿ. ಹಾಂ, ಇಲ್ಲಿ ನಮ್ಮ ತಂಗಿ ಭಾವ ಇಲ್ಲಿ ಇರೋದು. ಓಕೆ. ಅವರು ಬಂಗ್ಲಾವ್ಗೆ ಹೋದರು, ಮ್ಯಾನೇಜರ್ ಬಂಗ್ಲಾವ್ಗೆ. ಓಕೆ. ಅವ್ರು ಬಚಾವಾದರು, ಮನೆ ಹೋಯ್ತು. ಇನ್ನು ಬಾಕಿ ಇರೋರು ಸ್ಕೂಲ್ ರೂಟಲ್ಲಿ, ಅಲ್ಲಿ 3-4 ಮನೆ ಅದು ಕುಟುಂಬದವರು ಹೋದರು. ಎಲ್ಲ ಮನೆಗಳು ಜಲಸಮಾಧಿಯಾಗಿವೆ. ಒಂದು ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ಇದರಲ್ಲಿರೋದು ಕೆಳಗಡೆನೇ ಇರೋದು. ಅದರಲ್ಲಿ ಟಕ್ಕಂತ ನೀರತ್ತು. ಇವಾಗ ಮೇಲೆ ಕಟ್ಟಿರೋದು ಸ್ವಲ್ಪ ಎತ್ತರ ಇರೋ ಮನೇನೂ ಕೊಚ್ಕೊಂಡು ಹೋಗೈತೆ. ಈ ಕಡೆ ಬರಂಗೇ ಇಲ್ಲ ಇದು, ಈ ಮರಗಳು. ಅದೇ ನೀವು ನೋಡ್ತಾ ಇರೋ ಪ್ರದೇಶಗಳು ಹೇಗಿದೆ ಸರ್ ಅಂತ? ಇದು ಹಿಂಗೊಂದು ಅಲ್ಲ, ಮನೆಗಳಿದ್ದು ಇಲ್ಲಿ, ಇಲ್ಲೂ ಮನೆಗಳಿದ್ದು. ಓಕೆ. ಅಲ್ಲಿ ಕ್ವಾರ್ಟರ್ಸ್ಗಳು, ನಮ್ಮ ಎಸ್ಟೇಟ್ ಕ್ವಾರ್ಟರ್ಸ್ಗಳಿದ್ದು. ಕೊಚ್ಚಿ ಹೋದ ವೈನಾಡಿನ ಕಣ್ಣೀರ ಕಥೆಗಳು ಮನಕಲುಕುವಂತಿದೆ. ಒಂದೆಡೆ 100 ಮಂದಿ ಮಣ್ಣಿನಡಿ ಸಿಲುಕಿದವರಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ರೆ, ಇನ್ನೊಂದೆಡೆ ಕುಟುಂಬಸ್ಥರ ಕಣ್ಣೀರು ಕೋಡಿ ಹರಿಯುತ್ತಿದೆ. ವೈನಾಡಿನಿಂದ ವಿನೋದ್, ರಿಪಬ್ಲಿಕ್ ಕನ್ನಡ. ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗು ಹೋಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ. ಮುಗ್ದಿಲ್ಲ ಇದನ್ನು ಕತೆ, ಇನ್ನೂ ಹೆಚ್ಚಾಗ್ತಾನೆ ಇದೆ. ದುರಂತದಲ್ಲಿ ಬದುಕುಳಿದವರ ಒಂದೊಂದು ಕಥೆಯೂ ಕೂಡ ಕರುಣಾಜನಕ. ಕೇರಳದ ವೈನಾಡಿನ ಚೋಲಲ್ಮಲೆ ಹಾಗೂ ಬೊಳ್ಳೆಕಾಯಿ ಗ್ರಾಮಗಳು ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ. ಭೀಕರ ರಣಭೀಕರ, ಕ್ಷಣ ಕ್ಷಣಕ್ಕೂ ಆತಂಕ, ತುತ್ತು ಅನ್ನಕ್ಕೂ ಹನಿ ಹನಿ ನೀರಿಗೂ ಪರದಾಟ. ಅಕ್ಷರಶಃ ದೇವರ ನಾಡು ಕೇರಳ ನಲುಗಿ ಹೋಗಿದೆ. ಭಯಂಕರ ಭೂಕುಸಿತಕ್ಕೆ ವೈನಾಡು ಅಲ್ಲೋಲ ಕಲ್ಲೋಲವಾಗಿದೆ. ದುರಂತದಲ್ಲಿ ಬದುಕುಳಿದವರ ಕತೆ ಕರುಣಾಜನಕವಾಗಿದೆ. ಫಸ್ಟ್ 1:30ಗೆ ಹೊಡೆದಿರೋ ಬೆಟ್ಟ ತಿರ್ಗಾ 2ನೇ ಸಲ 3 ಗಂಟೆಗೆ ಹೊಡೆದೈತೆ. ತಿರ್ಗಾ 3 ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗಾ 4:15ಗೆ ಲಾಸ್ಟ್ ಹೊಡೆದಿತ್ತು. 3 ಬೆಟ್ಟ ಒಂದು ಮಣಿಗೆ ಗಂಟೆ ಬಿಟ್ಕೊಂಡು ಹೊಡೆದಿರೋದು. ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗೋದು. ಇಲ್ಲಿ 500 ಜನರು ಕನ್ನಡಿಗರು ಇದ್ದರು. ಅಂದ್ರೆ ಒಂದು 500 ಲೆಕ್ಕ ಮಾಡ್ಬೋದು. ಓಕೆ. ಈ ಸದ್ಯಕ್ಕೋರೆಲ್ಲ ಸೇಫ್ ಆಗಿದ್ದಾರಾ? ಹಾಂ, ಕನ್ನಡದವರೇ ಇವಾಗ ಹೋಗಿರೋದೆಲ್ಲ. ಓಕೆ. 4 ಮನೆ ನಮ್ಮ ಕುಟುಂಬದಲ್ಲಿರೋರೇ ಹೋಗಿರೋದು. ಅಂದ್ರೆ ನಿಮ್ಮ ಕುಟುಂಬದವರು ಕೂಡ ತೀರೋಗಿದ್ದಾರೆ. 4 ಮನೆ ಹೋಗವೆ. ಒಟ್ಟು ಎಷ್ಟು ಜನ ಇದಾಗಿದ್ದಾರೆ? ಒಂದು 12 ಜನ ಇರುವುದು. ಓಕೆ. ಕಣ್ಮುಂದೆಯೇ 70 ಮನೆಗಳು ಕೊಚ್ಚಿ ಹೋದ್ವು. ಅಲ್ಲಲ್ಲ, ಇಲ್ಲಿ ಯಾವ ಊರಲ್ಲಿ ಇದ್ದೀರಿ ಅಂತ? ಬೊಳ್ಳೆಕಾಲ ಇದೇ ಊರು ಚೂರಲ್ಮಲ. ಅಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಮನೆ ಕೊಚ್ಚು? ಅಲ್ಲಿ ಒಂದು 70 ಮನೆ ಕೊಚ್ಚೋ ಮನೆಗಳು ಬೇಕಾದಷ್ಟೇ, ಒಂದು 70 ಮನೆ ಹೋಗಿರ್ಬೋದು. ಅದರಲ್ಲಿ 4 ಮನೆ ನಮ್ಮ ಕುಟುಂಬದವರು. ಅದು ಆ ಬಾಡಿ ನೋಡ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಇವಾಗ ಹೋದ್ರೇ ಅಲ್ಲಿ ಎಳೆದು ಮಡಗವ್ರೆ, ಶವಗಳಲ್ಲೇ ಎಳೆದು ಮಡಗವ್ರೆ. ನಮ್ಮ ಕುಟುಂಬದವರೇ ಕೊಚ್ಚಿ ಹೋಗಿದ್ದಾರೆ. ನಿಮ್ಮ ಫ್ಯಾಮಿಲಿ ಒಟ್ಟು ಎಷ್ಟು ಜನ ತೀರೋಗಿದ್ದಾರೆ ಸರ್? ಇವಾಗ ಅವರು 12 ಜನ ಕಂಪ್ಲೀಟ್. ಅವರು ಒಂದಾಳು ನೋಡಿಲ್ಲ. ನೆನ್ನೆಯಿಂದ ನಾವು ಕೇಳ್ತಾ ಇದ್ವಿ, ಎಲ್ಲೆಲ್ಲ ಅವರ ಎಲ್ಲಿ ಸಿಗ್ನಲೇ ಸಿಗ್ತಾ ಇಲ್ಲ ಎಲ್ಲಿ. ನೀವೆಲ್ಲಿದೆ, ನಿಮ್ಮ ಕುಟುಂಬದವ್ರು ಎಲ್ಲಿದ್ರು ಸರ್ ಅಂತ? ಅದೇ ಅವರು ಅಲ್ಲಿ ಇರೋದು. ಓಕೆ. ಬೊಳ್ಳೆಕಾಯಿ. ಹಾಂ, ಇಲ್ಲಿ ನಮ್ಮ ತಂಗಿ ಭಾವ ಇಲ್ಲಿ ಇರೋದು. ಓಕೆ. ಅವರು ಬಂಗ್ಲಾವ್ಗೆ ಹೋದರು, ಮ್ಯಾನೇಜರ್ ಬಂಗ್ಲಾವ್ಗೆ. ಓಕೆ. ಅವ್ರು ಬಚಾವಾದರು, ಮನೆ ಹೋಯ್ತು. ಇನ್ನು ಬಾಕಿ ಇರೋರು ಸ್ಕೂಲ್ ರೂಟಲ್ಲಿ, ಅಲ್ಲಿ 3-4 ಮನೆ ಅದು ಕುಟುಂಬದವರು ಹೋದರು. ಎಲ್ಲ ಮನೆಗಳು ಜಲಸಮಾಧಿಯಾಗಿವೆ. ಒಂದು ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ಇದರಲ್ಲಿರೋದು
ಕೆಳಗಡೆನೇ ಇರೋದು. ಅದರಲ್ಲಿ ಟಕ್ಕಂತ ನೀರತ್ತು ಇವಾಗ ಮೇಲೆ ಕಟ್ಟಿರೋದು ಸ್ವಲ್ಪ ಎತ್ತರ ಇರೋ ಮನೇನೂ ಕೊಚ್ಕೊಂಡು ಹೋಗೈತೆ. ಈ ಕಡೆ ಬರಂಗೇ ಇಲ್ಲ ಇದು ಈ ಮರಗಳು. ಅದೇ ನೀವು ನೋಡ್ತಾ ಇರೋ ಪ್ರದೇಶಗಳು ಹೇಗಿದೆ ಸರ್ ಅಂತ? ಇದು ಹಿಂಗೊಂದು ಅಲ್ಲ, ಮನೆಗಳಿದ್ದು ಇಲ್ಲೂ ಮನೆಗಳಿದ್ದು, ಅಲ್ಲಿ ಕ್ವಾರ್ಟರ್ಸ್ಗಳು, ನಮ್ಮ ಎಸ್ಟೇಟ್ ಕ್ವಾರ್ಟರ್ಸ್ಗಳಿದ್ದು. ಕೊಚ್ಚಿ ಹೋದ ವೈನಾಡಿನ ಕಣ್ಣೀರ ಕಥೆಗಳು ಮನಕಲುಕುವಂತಿದೆ. ಒಂದೆಡೆ ನೂರಾರು ಮಂದಿ ಮಣ್ಣಿನಡಿ ಸಿಲುಕಿದವರಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ರೆ, ಇನ್ನೊಂದೆಡೆ ಕುಟುಂಬಸ್ಥರ ಕಣ್ಣೀರು ಕೋಡಿ ಹರಿಯುತ್ತಿದೆ. ವೈನಾಡಿನಿಂದ ವಿನೋದ್, ರಿಪಬ್ಲಿಕ್ ಕನ್ನಡ.